ನಮಸ್ತೆ ಟಿವಿ 20 ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ನಗರದಲ್ಲಿ ಸ್ವಚ್ಛ ಸಂಕೇಶ್ವರ ಅಭಿಯಾನದ 2ನೇ ಹಂತದ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ನಗರದ ದುರದುಂಡೇಶ್ವರ ಮಠದಲ್ಲಿ ಅದ್ದೂರಿಯಾಗಿ ಮತ್ತು ಅರ್ಥಪೂರ್ಣವಾಗಿ ಜರುಗಿದೆ. ಪ್ರಾರಂಭದಲ್ಲಿ ಫೌಂಡೇಶನ್ ಅಧ್ಯಕ್ಷ ಡಾಕ್ಟರ್ ರಮೇಶ್ ದೊಡವಂಗಿ ಗಣ್ಯರಿಗೆ ಸ್ವಾಗತ ಕೋರಿ ಬಳಿಕ ಡಾಕ್ಟರ್ ಮರಿಗುತ್ತಿ ಅವರು ಪ್ರಾಸ್ತಾವಿಕ ನುಡಿಗಳು ಮಾತನಾಡಿ ಬಳಿಕ ಕಾರ್ಯಕ್ರಮ ದೀಪ ಪ್ರಜ್ವಲನೆ ಮಾಡುವುದರ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಇನ್ನು ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯ ನಿಡಸೋಸಿ ಮಠದ ಉತ್ತರಾಧಿಕಾರಿ ಪರಮ ಪೂಜ್ಯ ನಿಜಲಿಂಗೇಶ್ವರ ಶ್ರೀಗಳು ವಹಿಸಿದ್ದು, ವೇದಿಕೆ ಮೇಲೆ ಗೌರವಾನ್ವಿತ ನ್ಯಾಯಮೂರ್ತಿ ಸುಭಾಷ್ ಅಡಿ ಅಧ್ಯಕ್ಷರು, ರಾಷ್ಟ್ರೀಯ ಹಸಿರು ನ್ಯಾಯಪೀಠ ಎಬಿ ಪಾಟೀಲ್ ಮಾಜಿ ಸಚಿವರು, ಸೀಮಾ ಹತನೂರಿ ಅಧ್ಯಕ್ಷರು, ಪುರಸಭೆ ಸಂಕೇಶ್ವರ ಡಾಕ್ಟರ್ ಶರದಾ ದೇಸಾಯಿ, ಪ್ರಖ್ಯಾತ ಕ್ಯಾನ್ಸರ್ ವೈದ್ಯರು ಮಿರಜಾ, ಪುರಸಭೆ ಮಾಜಿ ಅಧ್ಯಕ್ಷ ಗಜನನ್ನ ಕೊಳ್ಳಿ ಸೇರಿ ನೂರಾರು ಜನ ವಿದ್ಯಾರ್ಥಿನಿಯರು ಮತ್ತು ಸ್ವಚ್ಛ ಸಂಕೇಶ್ವರ ಫೌಂಡೇಶನ್ನ ಸ್ವಯಂ ಸೇವಕರು ಮತ್ತು ವಿವಿಧ ಶಾಲಾ ಕಾಲೇಜುಗಳ ಶಿಕ್ಷಕರಿಂದ ಆಡಳಿತ ಮಂಡಳಿ ಸದಸ್ಯರು ಭಾಗಿಯಾಗಿದ್ದರು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ನ್ಯಾಯಮೂರ್ತಿಗಳು ಆದ ಸುಭಾಷ್ ಅಡಿ, ಮಾಜಿ ಸಚಿವ ಎಬಿ ಪಾಟೀಲ್ ಮತ್ತು ನಿಡಗೋಸಿ ಶ್ರೀ ಮಠದ ನಿಜಲಿಂಗೇಶ್ವರ ಸ್ವಾಮಿಗಳು ಮಾತನಾಡಿ ನಾವೆಲ್ಲ ಸ್ಕೂಲ್ನಾಗ ಇರಬೇಕಾದ್ರೆ ಎಲ್ಲರಿಗೂ ಗೊತ್ತಿದೆ, ಯಾವತ್ತೂ ನಾವು ಮನೆ ಫಿಲ್ಟರ್ ಅನ್ನೋದು ಇರಲಿಲ್ಲ, ಫಿಲ್ಟರ್ ಅಂತ ಗೊತ್ತಿರಲಿಲ್ಲ. ನಾವು ಯಾವಾಗ ಅಂದ್ರೆ ಒಣ ನೀರಾದ್ರೂ ಕುಡಿತಿದ್ವಿ, ಹಳ್ಳದ ನೀರಾದ್ರೂ ಕುಡಿತಿದ್ವಿ. ಶಾಲೆಗೆ ಹೋಗ್ಬೇಕಾದ್ರೆ ಹಳ್ಳದಾಗ ನೀರು ಇರ್ತಿತ್ತು, ಕುಡಿತಿದ್ವಿ. ಆದ್ರೆ ಈಗ ನೀವು ಯಾರಾದ್ರೂ ಹಳ್ಳದಲ್ಲಿ ಹೊಳೆಯಲ್ಲಿ ನೀರು ಕುಡಿಯಕ್ಕೆ ಸಾಧ್ಯ ಇದೆಯಾ? ಹಸಿದು ಜಮೀನಲ್ಲಿ ನಾವೇನಾದ್ರೂ ಎಲ್ಲರಿಗೆ ಹೊಲಕ್ಕದು ಹೋದ್ರೆ ಊಟ ಮಾಡ್ಬೇಕಾದ್ರೆ ಮೆಣಸಿನಕಾಯಿ ತಗೊಂಡು ತಿಂತಿದ್ರು, ಸೌತೆಕಾಯಿ ತಗೊಂಡಿದ್ರು. ಈಗ ನೀವೇನ್ ಮಾಡ್ತೀರಿ? ಅದಕ್ಕೂ ಕೆಮಿಕಲ್ ಬಂದಿದೆ. ಏನಂತಂದ್ರೆ ಅದು ಮನೆಯಲ್ಲಿ ತಂದು ಉಪ್ಪು ನೀರಾಗ ಹಾಕ್ಬೇಕು ಅಥವಾ ತೊಳಿಬೇಕು, ಆಮೇಲೆ ತಿನ್ಬೇಕು. ಅಂದ್ರೆ ನಮ್ಮ ಪರಿಸ್ಥಿತಿ ಯಾವತ್ತು ಎಲ್ಲಿ ಬಂದಿದೆ ಅಂದರೆ, ನಮ್ಮ ನೈಸರ್ಗಿಕವಾಗಿ ಏನಿದೆ ಅದನ್ನ ನಾವು ಉಪಯೋಗ ಮಾಡಬೇಕಾದ್ರೂ ಅದನ್ನು ಸ್ವಚ್ಛ ಮಾಡಬೇಕು ಅನ್ನೋ ಒಂದು ಬಂದಿದೆ. ರಾಜ್ಯದಲ್ಲಿ ಏನು ನಡೆದಿದೆ ಈ ವಿಷಯದಲ್ಲಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ವಿಷಯದಲ್ಲಿ ತಂದಿದೆ. ಸ್ವಚ್ಛ ಸಂಕೇಶ್ವರ ಬಗ್ಗೆ ಅವರು ಡಾಕ್ಟರ್ ರಮೇಶ್ ಅವರು ಈಗಾಗಲೇ ನಮಗೆ ತಿಳಿಸಿದ್ದಾರೆ. ಫೌಂಡೇಶನ್ ಏನು ಆಯಿತು, ಸ್ವಚ್ಛತೆ ಕಾರ್ಯಕ್ರಮ ಹೇಗೆ ಶುರುವಾಯಿತು ಅಂತ ಹೇಳಿ. ನಾನು ಮಂಗಳೂರಲ್ಲಿ ಮಾಡಿದ ಕೆಲಸ ಕೂಡ ತಮಗೆಲ್ಲರೂ ತಿಳಿದಿದೆ, ಹೆಚ್ಚಿನವರಿಗೆಲ್ಲ ತಿಳಿದಿದೆ. ಮಂಗಳೂರು ಶುರು ಮಾಡೋದು ಕೂಡ ತುಂಬ ನಮಗೆ ಒಂಥರ ಆಗುವುದಿಲ್ಲ ಅಂತ ನಮ್ಮಲ್ಲಿ ಇದೇ ರೀತಿ ನಾವು ಮಾಡ್ತಾ ಸುಮಾರು 5 ವರ್ಷಗಳಲ್ಲಿ 11,000 ಸ್ವಯಂ ಸೇವಕರಿದ್ದಾರೆ. 11,000 ಜನರು ವಿಷಯ ಮಾಡಿದ್ದಾರೆ. ಅದು ವಿಶೇಷ. ಮಂಗಳೂರು ಜನ ಭಾನುವಾರ ದಿವಸ ಬೆಳಗ್ಗೆ ಬರೋದು ಕಷ್ಟ ಬರ್ತಿದ್ರು. ಅದು ಯಶಸ್ವಿಯಾದ ಹಿನ್ನೆಲೆಯಲ್ಲಿ ನಾವಲ್ಲಿ ಹೊಂದಿದ್ವಿ. ಇದು ಎಷ್ಟೋ ಜನ ಏನು ತಿಳ್ಕೊಡ್ತಾರೆ, ನಮ್ಮ ಮುಖ್ಯಾಧಿಕಾರಿಗಳ ಸಮೇತವಾಗಿ ಇದೊಂದು ಕಸ ಗುಡಿಸೋ ಕಾರ್ಯಕ್ರಮ. ನಾನು ನಮ್ಮ ಭಾಷಣಗಳಲ್ಲಿ ಸಾಕಷ್ಟು ಬಾರಿ ಹೇಳಿದ್ರೆ ಕಸ ಗುಡಿಸೋ ಕಾರ್ಯಕ್ರಮ ಅಲ್ಲ. ಕಾರ್ಯಕ್ರಮ ಮುಗಿದ ಬಳಿಕ 2ನೇ ಹಂತದ ಶ್ರಮದಾನಕ್ಕೆ ಗಣ್ಯರಿಂದ ಹಸಿರು ನಿಶಾನೆ ತೋರಿಸಿ ಚಾಲನೆ ಕೊಡಲಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.